ರೈತ ಬಾಂಧವರಿಗೆ ಎಲ್ಲರಿಗೂ ಬೆಳಗಿನ ಶುಭೋದಯ. ನೋಡಿ, ಒಂದು ಹಳ್ಳಿಯಲ್ಲಿ ನನಗೆ ವಿಸಿಟಿಂಗ್ ಕರೆದಿದ್ರು. ನನ್ನ ಕಂಪನಿ ಧನ್ವಂತ್ರಿ ಪ್ರಾಡಕ್ಟ್ನ ರೆಫರ್ ಮಾಡಿದೆ. 1,000 ಅಡಿಕೆ ಗಿಡ ಇದೆ. 200 ಲೀಟ್ರ್ ನೀರಿಗೆ 1/4 ಲೀಟ್ರು ಅಗ್ನಿಗಾರ್ಡು, 1 ಸೂಪರ್ ಫೈನು, ಹಾಗೆ 1 ಲೀಟ್ರ್ ನಾಟಿ ಹಸಿನ ಗಂಜಲ, ಅರ್ಧ ಲೀಟ್ರ್ ಬೇವಿನ ಎಣ್ಣೆನ ಹಾಕಿ ಮಿಶ್ರಣ ಮಾಡಿಸ್ತಾ ಇದ್ದೀನಿ. ನಾನೇ ಖುದ್ದಾಗಿ ನಿಂತ್ಕೊಂಡು ಇದೇ ರೀತಿ ಕಲಿಸ್ಬೇಕು ಅಂತ ಹೇಳಿ ಓಪನ್ ಮಾಡಿಸಿ ಹಾಕಿಸಿ ಒಂದೇ ಥರ ರೊಟೇಷನ್ ಬರಬೇಕು ಅಂತಲೂ ಹೇಳಿ ಕೂಡ ನಾನು ಕೊಟ್ಟು ಮಿಶ್ರಣ ಮಾಡಿಸ್ತಾ ಇರೋಂಥದ್ದು. ಯಾಕಪ್ಪ ಅಂದರೆ ಪ್ರತಿಯೊಬ್ಬರು ಆರ್ಗ್ಯಾನಿಕ್ ಕಡೆಗೆ ಬನ್ನಿ, ಆರ್ಗ್ಯಾನಿಕ್ ಕಡೆಗೆ ಬನ್ನಿ. ಆರ್ಗ್ಯಾನಿಕ್ ಕಡೆಗೆ ಬಂದರೆ ಭೂಮಿ ಫಲವತ್ತತೆಯೂ ಉಳ್ಕೋತದೆ, ಹಾಗೆ ನಮ್ಮ ಮುಂದಿನ ಪೀಳಿಗೆಗೆ ಭೂಮಿನೂ ಚೆನ್ನಾಗಿರುತ್ತೆ. ನಾವು ಮುಂದಿನ ಪೀಳಿಗೆಗೆ ನಮ್ಮ ಮಕ್ಕಳು ಮೊಮ್ಮಕ್ಕಳ ಕಾಲಕ್ಕೆ ಬರಡು ಭೂಮಿನ ಕೊಡಬೇಕಾಗುತ್ತೆ. ಹಾಗೆ ಆರ್ಗ್ಯಾನಿಕ್ ಕಡೆಗೆ ಬಂದರೆ ತುಂಬ ಅದ್ಭುತವಾಗಿ ಭೂಮಿ ಫಲವತ್ತತೆಯೂ ಉಳ್ಕೊಳ್ಳುತ್ತೆ. ಹಾಗೆ ನಾವು ಬೆಳೆನೆಲ್ಲ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಅವರು ಡಾಕ್ಟರ್ ಮಂಜುನಾಥ್ ಅಂದ್ಬಿಟ್ಟು ಬೆಂಗಳೂರಲ್ಲಿದ್ದಾರೆ. ಅವರು ತೋಟ ಹಳ್ಳಿಲಿದೆ. ಅವ್ರು ನನ್ನ ಕರೆದಿದ್ರು. ಇವರು ತೋಟ ನೋಡಿಕೊಳ್ಳುವ ಕಾರ್ಮಿಕರು ಅಂತ ಹೇಳ್ಬೋದು. ರೈತ ಬಾಂಧವರೇ, ಎಲ್ಲರಿಗೂ ನಾನು ಮನವಿ ಮಾಡೋದಷ್ಟೇ, ಪ್ರತಿಯೊಬ್ಬರು ಆರ್ಗ್ಯಾನಿಕ್ ಕಡೆಗೆ ಬನ್ನಿ, ಪ್ರತಿಯೊಬ್ಬರು ಆರ್ಗ್ಯಾನಿಕ್ ಕಡೆಗೆ ಬನ್ನಿ. 1,000 ಅಡಿಕೆ ಗಿಡ ಇದೆ. ನೋಡಿ, ಒಂದೇ ಥರ ರೊಟೇಷನ್ ಮಾಡಬೇಕು ಅಂತ ಹೇಳಿ ಕೊಟ್ಟು ನಾನೇ ಖುದ್ದಾಗಿ ನಿಂತು ಕಲಿಸೋದ್ರಲ್ಲಿ ಉಲ್ಟಾ ಸೀದಾ ಮಾಡ್ತಾರೆ. ಕಲ್ಸೋಕ್ಕೆ ಬರಲ್ಲ, ಅವ್ರು ಕೆಮಿಕಲ್ ಕಲ್ಸ್ಕೊಳಂಗೆ ಕಲ್ಸ್ಕೊತಾರೆ. ಹಂಗೆ ಕಲ್ಸಂಗಿಲ್ಲ, ಒಂದೇ ಥರ ರೊಟೇಷನ್ ಬರಬೇಕಂತ ಹೇಳ್ಕೊಟ್ಟು ಖುದ್ದಾಗಿ ನಾನೇ ನಿಂತು ಕಲಿಸಿ ಕೊಟ್ಟು ಬ್ರಹ್ಮಾಸ್ತ್ರ ಮಾಡಿಸ್ತಾಯಿದ್ದೀನಿ. ಅವರು ಡಾಕ್ಟ್ರಿಗೆ ಖುಷಿ ಆಯಿತು. ನಾನು ಬರೀ ಬೇವಿನ ಎಣ್ಣೆ ನಾಟಿ ಹಸಿನ ಗಂಜಲನ ಸ್ಪ್ರೇ ಮಾಡಿಸ್ತಾ ಇದ್ದೆ. ನನಗೆ ಪೆಸ್ಟಿಸೈಡು ಸಿಕ್ಕಿರಲಿಲ್ಲ. ಪೂರ್ತಿ ಆರ್ಗ್ಯಾನಿಕ್ನ ಹುಡುಕ್ತಿದ್ದೆ, ಕೆಮಿಕಲ್ ಅಂಗಡಿಲೆಲ್ಲ ಕೇಳಿದ್ದೆ, ಸಿಕ್ಕಿರಲಿಲ್ಲ. ನೀವು ಸಿಕ್ಕಿದ್ದು ನನಗೆ ತುಂಬ ಖುಷಿ ಆಯಿತು. ಅವರು ಅಡಿಕೆಗೆ ಒಂದಕ್ಕೆ ಸ್ಪ್ರೇ ಮಾಡಿಸ್ತಾ ಇಲ್ಲ, ಹಾಗೆ ನುಗ್ಗೆ ಗಿಡ, ತ್ಯಾಗ, ಗಂಧ, ದಾಳಂಬೆ, ಅವರ ತೋಟದಲ್ಲಿ ಏನೆಲ್ಲ ಬೆಳೆ ಇದೆಯೋ, ಗಂಧ ಇರ್ಬೋದು, ತ್ಯಾಗ ಇರ್ಬೋದು, ದಾಳಿಂಬೆ ಇರ್ಬೋದು, ಪ್ರತಿಯೊಂದು ಬೆಳೆಗೂ ಕೂಡ ಬ್ರಹ್ಮಾಸ್ತ್ರ ಮಾಡಿಸಿದ್ರು. ತುಂಬ ಖುಷಿಯಾಯಿತು. ನನಗೆ ಆರ್ಗ್ಯಾನಿಕ್ ಪ್ರಾಡಕ್ಟ್ ಸಿಕ್ಕಿದ್ದು ನನಗೆ ತುಂಬ ಖುಷಿಯಾಯಿತು. ನಿಮ್ಮ ಮುಖಾಂತರ ಸಿಕ್ಕಿದ್ದು ಅಂತ ಕೇಳಿ ನನಗೆ ಅವರು ಖುಷಿಪಟ್ಟರು. ನೋಡಿ, ಪ್ರತಿಯೊಬ್ಬರು ಹೇಳೋದಷ್ಟೇ, ಆರ್ಗ್ಯಾನಿಕ್ ಕಡೆಗೆ ಬನ್ನಿ, ಆರ್ಗ್ಯಾನಿಕ್ ಕಡೆಗೆ ಬನ್ನಿ. ಆರ್ಗ್ಯಾನಿಕ್ ಕಡೆಗೆ ಬಂದರೆ ನಾವು ಬೆಳೆನೋ ಖುದ್ದಾಗಿ ನೋಡಿ ಅವರೇ ನಿಂತ್ಕೊಂಡು ನಾನು ಏನು ಹೇಳಿದೆ, ಹೆಂಗೆ ಹೊಡಿಬೇಕು ಅಂತ ಹೇಳಿದ್ನೋ ಅದೇ ರೀತಿ ಅವ್ರು ನಿಂತ್ಕೊಂಡು ಓಡಿಸಿದ್ರು. ತುಂಬ ಅದ್ಭುತವಾಗಿದೆ. ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದಾರೋ ಸಬ್ಸ್ಕ್ರೈಬರ್ ಆಗಿ ಪ್ರತಿಯೊಬ್ಬರು ಸೇಡ್ ಮಾಡಿ, ಹಾಗೆ ನಮ್ಮನ್ನು ಬೆಳೆಸಿ ಪ್ರೋತ್ಸಾಹಿಸಿ ಪ್ರತಿಯೊಬ್ಬರೂ ಸಬ್ಸ್ಕ್ರೈಬರ್